ಪೀರಿಯಡ್ಸ್ ಅಂದ್ರೆ ಏನು? ಯಾಕೆ ಬರುತ್ತೆ? ಎಷ್ಟು ದಿನ ಇರುತ್ತೆ? ಪೀರಿಯಡ್ಸ್ ಅಲ್ಲಿ ನಾರ್ಮಲ್ ಯಾವುದು, ಅಬ್ನಾರ್ಮಲ್ ಯಾವುದು? ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿರೋ ಎಲ್ಲ ಅಕ್ಕ ತಂಗಿ ಅಮ್ಮಂದರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಟೈಮ್ ಕೊಟ್ಟು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಫಸ್ಟ್ ನಿಮ್ಗೆ ಥ್ಯಾಂಕ್ ಯು. ನಾನು ದಿವ್ಯಾ ಬಿ ಗೌಡ. ನನ್ನ ಚಾನೆಲ್ ನಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಗೈನಕಾಲಜಿ ರಿಲೇಟೆಡ್ ಸಿಂಪಲ್ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀನಿ. ನಾನು ಹೆಲ್ತ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತೀನಿ. ಡೈಲಿ ಹ್ಯೂಮನ್ ಹೆಲ್ತ್ ಪ್ರಾಬ್ಲಮ್ ನ ನೋಡ್ತಾನೆ ಇರ್ತೀನಿ. ಸೊ ಇದೊಂದು ಜನರಲ್ ಅವೇರ್ನೆಸ್ ವಿಡಿಯೋ ಆಗಿರುತ್ತೆ. ಏನಂದ್ರೆ ನಮ್ಮಲ್ಲಿ ಹ್ಯೂಮನ್ ಹೆಲ್ತ್ ಬಗ್ಗೆ ಇನ್ನೂ ಸರಿಯಾಗಿ ಮಾತಾಡಲ್ಲ. ನನ್ನ ಚಾನೆಲ್ ನಲ್ಲಿ ನಿಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ವೈಟ್ ಡಿಸ್ಚಾರ್ಜ್, PCOD ಅಂದ್ರೇನು, PCOS ಅಂದ್ರೇನು, ಇನ್ಫರ್ಟಿಲಿಟಿ ಯಾಕಾಗುತ್ತೆ, ಪ್ರೆಗ್ನೆನ್ಸಿ ಕೇರ್ ಹೇಗ್ ಮಾಡ್ಕೋಬೇಕು ಎಲ್ಲಾನು ಸಿಗತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಭಯದಿಂದನೋ ಅಥವಾ ಯಾರಿಗೆ ಹೇಳ್ಕೋಬೇಕು, ಯಾರು ಏನ್ ಅನ್ಕೋಬಿಡ್ತಾರೋ ಅಂತ ಸೈಲೆಂಟ್ ಆಗಿ ಸಫರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಪ್ರೆಗ್ನೆನ್ಸಿ ವರ್ಗು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ತರ ಸೀರಿಯಸ್ ಪ್ರಾಬ್ಲಮ್ ಇದ್ರೂ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಕಂಪಲ್ಸರಿ. ಇವತ್ತು ಫಸ್ಟ್ ವಿಡಿಯೋದಲ್ಲಿ ಪೀರಿಯಡ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಪೀರಿಯಡ್ಸ್ ಅಂದ್ರೆ ಏನು, ಪೀರಿಯಡ್ಸ್ ಯಾಕೆ ಬರುತ್ತೆ, ಎಷ್ಟು ದಿನ ಇರುತ್ತೆ, ಪೀರಿಯಡ್ಸ್ ಅಲ್ಲಿ ನಾರ್ಮಲ್ ಯಾವುದು, ಅಬ್ನಾರ್ಮಲ್ ಯಾವುದು ಎಲ್ಲ ಡಿಸ್ಕಸ್ ಮಾಡ್ತೀನಿ. ಪೀರಿಯಡ್ಸ್ ಒಂದು ನ್ಯಾಚುರಲ್ ಪ್ರೋಸೆಸ್. ಮಹಿಳೆಯ ಶರೀರದಿಂದ ಒಂದು ಆಗುವಂತ ನ್ಯಾಚುರಲ್ ಬ್ಲೀಡಿಂಗ್. ಹುಡುಗಿರು ಯೂಶಲಿ 10ರಿಂದ 14ನೇ ವಯಸ್ಸಿಗೆ ಪ್ಯೂಬರ್ಟಿ ಏಜ್ ನ ತಲುಪ್ತಾರೆ, ಅಂದ್ರೆ ಯೌವನಸ್ಥೆಗೆ ಬರ್ತಾರೆ. ಬಂದ ಮೇಲೆ ಪ್ರತಿ ತಿಂಗಳು ಯುಟರಸ್ ಅಥವಾ ಗರ್ಭಾಶಯ ಏನು ಕ್ಲೀನ್ ಆಗಕ್ಕೆ ಬ್ಲಡ್ ಹೊರಗಡೆ ಬರುತ್ತೆ, ಅದನ್ನೇ ಪೀರಿಯಡ್ಸ್ ಅಂತ ಹೇಳೋದು. ಇದೊಂದು ಬೇಬಿ ರೆಡಿ ಪ್ರೋಸೆಸ್. ಇನ್ ಕೇಸ್ ಏನಾದ್ರು ಪ್ರೆಗ್ನೆನ್ಸಿ ಆಗದೆ ಇದ್ರೆ ಯುಟರಸ್ ಅಲ್ಲಿ ಲೈನ್ಸ್ ಏನ್ ಫಾರ್ಮೇಶನ್ ಆಗಿರುತ್ತೆ ಅದು ಬ್ಲಡ್ ಫಾರ್ಮ್ ಅಲ್ಲಿ ಹೊರಗಡೆ ಬರುತ್ತೆ. ನಮ್ಮ ಬಾಡಿನಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಎಂಬ ಹಾರ್ಮೋನ್ಸ್ ಇರುತ್ತೆ. ಈ ಹಾರ್ಮೋನ್ಸ್ ಯುಟರಸ್ ನಲ್ಲಿ ಯುಟರನ್ ಲೈನಿಂಗ್ ನ ಫಾರ್ಮ್ ಮಾಡುತ್ತೆ. ಮೀನ್ಸ್ ಯುಟರಸ್ ನಲ್ಲಿ ಒಂದು ಸಾಫ್ಟ್ ಬೆಡ್ ಮಾಡುತ್ತೆ ಬೇಬಿ ಗ್ರೋ ಆಗಕ್ಕೆ. ಬೇಬಿ ಆಗದೆ ಇದ್ರೆ ಬೆಡ್ ಏನಾಗುತ್ತೆ, ಯೂಸ್ಲೆಸ್ ಆಗುತ್ತೆ. ಅದನ್ನ ಬಾಡಿ ಕ್ಲೀನ್ ಮಾಡಿದಾಗ ಅದು ಬ್ಲಡ್ ಫಾರ್ಮ್ ಅಲ್ಲಿ ಹೊರಗಡೆ ಬರುತ್ತೆ. ಸೊ ಇದು ಯಾವುದೇ ಹೆಣ್ಮಕ್ಳಿಗೆ ಪನಿಷ್ಮೆಂಟ್ ಅಲ್ಲ, ವೀಕ್ನೆಸ್ ಅಲ್ಲ, ಇದೊಂದು ಹೆಲ್ತ್ ಸೈನ್. ಪೀರಿಯಡ್ ಸೈಕಲ್ ಅಂದ್ರೆ ಏನು? ಫಸ್ಟ್ ಡೇ ಆಫ್ ದ ಬ್ಲೀಡಿಂಗ್ ಇಂದ ನೆಕ್ಸ್ಟ್ ಪೀರಿಯಡ್ ನ ಫಸ್ಟ್ ಡೇ ನ ಒಂದು ಪೀರಿಯಡ್ ಸೈಕಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಮಂತ್ ಅಲ್ಲಿ ಇವತ್ತು ಪೀರಿಯಡ್ಸ್ ಆಗಿದ್ಯಾ, ಇವತ್ತು ಬ್ಲೀಡಿಂಗ್ ಫಸ್ಟ್ ಡೇ ಇವತ್ತು ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ನಿನ್ ಪೀರಿಯಡ್ಸ್ ಆದಾಗ ಫಸ್ಟ್ ಡೇ ಏನಿರುತ್ತೆ ಅಲ್ಲಿವರೆಗೂ ಒಂದು ಸೈಕಲ್ ಅಂತ ಅಂತೀವಿ. ಯೂಶಲಿ ಇದು 28 to 35 ಡೇಸ್ ನ ತಗೊಳುತ್ತೆ. ಪೀರಿಯಡ್ಸ್ ಅಲ್ಲಿ ನಾರ್ಮಲ್ ಯಾವ್ದು, ಅಬ್ನಾರ್ಮಲ್ ಅಂತ ಹೇಗೆ ಗೊತ್ತಾಗುತ್ತೆ, ಹೇಗೆ ಐಡೆಂಟಿಫೈ ಮಾಡ್ಬೇಕು ಅದನ್ನ? ಇವಾಗ ಯಾವ್ದು ಅಬ್ನಾರ್ಮಲ್ ಆದ್ರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾವ ಸಿಚುವೇಶನ್ ಅದು ತುಂಬಾ ಸೀರಿಯಸ್ ಅಥವಾ ಯಾವ್ದು ನಾರ್ಮಲ್ ಆಗಿ ಆಗ್ತಿದೆ, ಇಲ್ಲ ನಾವು ಕರೆಕ್ಟಾಗಿ ಆಗ್ತಿದೀವೋ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಏನು ಪ್ರಾಬ್ಲಮ್ ಇಲ್ವಾ ಅಂತ. ಸೊ ಇವಾಗ ಫಸ್ಟ್ ನಾವು ನಾರ್ಮಲ್ ಪೀರಿಯಡ್ಸ್ ಅಲ್ಲಿ ನಾರ್ಮಲ್ ಯಾವ್ದು ಅಂತ ಡಿಸ್ಕಸ್ ಮಾಡೋಣ. ನಾರ್ಮಲ್ ಪೀರಿಯಡ್ಸ್ ಅಲ್ಲಿ ಮಂತ್ಗೆ ಒಂದ್ಸಲ ಪೀರಿಯಡ್ಸ್ ಆಗೋದು, ಅಂದ್ರೆ ತಿಂಗಳಲ್ಲಿ ಒಂದೇ ಸಲ ಪೀರಿಯಡ್ ಆಗೋದು. ಇದು 21 days to 35 days ಗ್ಯಾಪ್ ಅಲ್ಲಿ ಪೀರಿಯಡ್ಸ್ ಆಗ್ತೀವಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಜನವರಿ 1ನೇ ತಾರೀಕು ಪೀರಿಯಡ್ಸ್ ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಫೆಬ್ರವರಿ 1ರಿಂದ 5ನೇ ತಾರೀಕು ಒಳಗಡೆ ಪೀರಿಯಡ್ಸ್ ಆದ್ರೂ ಅದು ನಾರ್ಮಲ್. 2 to 3 days ಗ್ಯಾಪ್ ಅಲ್ಲಿ ಆದ್ರೆ ಅದೇನ್ ಪ್ರಾಬ್ಲಮ್ ಅಲ್ಲ, ಅದು ನಾರ್ಮಲ್ ಏನೇನು. ನಾರ್ಮಲ್ ಪೀರಿಯಡ್ಸ್ ಅಲ್ಲಿ 3 to 7 days ವರೆಗೂ ಬ್ಲೀಡ್ ಆಗುತ್ತೆ. ಫಸ್ಟ್ 2 to 3 days ಕೆಲವೊಬ್ಬರಿಗೆ ಬ್ಲೀಡ್ ಜಾಸ್ತಿ ಆಗ್ಬೋದು, ಕ್ರಮೇಣ ಅದು 4th to 5th ಡೇಗೆ ಕಡಿಮೆ ಆಗತ್ತೆ, ಇದು ನಾರ್ಮಲ್. ಪೀರಿಯಡ್ಸ್ ಆದಾಗ ಮೈಲ್ಡ್ ಬ್ಯಾಕ್ ಪೇನ್ ಬರೋದು, ಲೈಟ್ ಆಗಿ ಹೊಟ್ಟೆ ನೋವು ಬರೋದು, ಕಾಲ್ ನೋವು ಬರೋದು, ಇದೆಲ್ಲ ನಾರ್ಮಲ್ ಆಗಿರುತ್ತೆ. ಬ್ಲೀಡಿಂಗ್ ಆಗ್ಬೇಕಿದ್ರೆ ಬ್ಲಡ್ ರೆಡ್ ಕಲರ್ ಅಥವಾ ಡಾರ್ಕ್ ರೆಡ್ ಕಲರ್ ಇರುತ್ತೆ. ಸೊ ನಾರ್ಮಲ್ ಪೀರಿಯಡ್ಸ್ ಅಲ್ಲಿ ಮಂತ್ಗೆ ಒಂದ್ಸಲ ಪೀರಿಯಡ್ಸ್ ಆಗೋದು, 3 to 7 days ಬ್ಲೀಡಿಂಗ್ ಆಗೋದು, ಮೈಲ್ಡ್ ಬ್ಯಾಕ್ ಪೇನ್ ಅಥವಾ ಸ್ಟೊಮಕ್ ಪೇನ್ ಬರೋದು, ಬ್ಲೀಡಿಂಗ್ ಆಗ್ಬೇಕಾದ್ರೆ ಬ್ಲಡ್ ರೆಡ್ ಕಲರ್ ಅಥವಾ ಡಾರ್ಕ್ ಕಲರ್ ಇರೋದು ಎಲ್ಲ ನಾರ್ಮಲ್ ಸೈನ್ಸ್. ನಾರ್ಮಲ್ ಯಾವ್ದು ಅಂತ ಗೊತ್ತಾಯ್ತು. ಇವಾಗ ಅಬ್ನಾರ್ಮಲಿಟೀಸ್ ಯಾವ್ಯಾವು ಅಂತ ನೋಡೋಣ. ಪೀರಿಯಡ್ಸ್ ಅಲ್ಲಿ ಅಬ್ನಾರ್ಮಲಿಟೀಸ್ ಯಾವ್ಯಾವು ಅಂತ ಅಂದ್ರೆ, ಇವಾಗ ನಾರ್ಮಲಿ ನಮ್ಗೆ 3 to 7 daysಗೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ನಾರ್ಮಲ್ ಇದ್ದಾಗ, ನಾರ್ಮಲ್ ಪೀರಿಯಡ್ಸ್ ಇದ್ದಾಗ. ಅಬ್ನಾರ್ಮಲ್ ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 7 days ಮೇಲೂ ನನಗೆ ಇನ್ನ ಬ್ಲೀಡಿಂಗ್ ಸ್ಟಾಪ್ ಆಗದೆ ಆಗ್ತಾನೆ ಇರೋದು. 10 to 15 days ಆಯ್ತು ನನ್ಗೆ ಇನ್ನೂ ಬ್ಲೀಡಿಂಗ್ ಸ್ಟಾಪ್ ಆಗೇ ಇಲ್ಲ, ಇನ್ನೂ ಬ್ಲೀಡಿಂಗ್ ಆಗ್ತಾನೆ ಇದೆ ಅಂದ್ರೆ ಇದೊಂದು ಅಬ್ನಾರ್ಮಲಿಟಿ ಸೈನ್. 15 days ಗ್ಯಾಪ್ ಅಲ್ಲಿ ಪೀರಿಯಡ್ಸ್ ಆಗೋದು ಅಂದ್ರೆ ತಿಂಗಳಿಗೆ 2 ಸಲ ಪೀರಿಯಡ್ಸ್ ಆಗೋದು, ಮತ್ತೆ ಹೆವಿ ಬ್ಲೀಡಿಂಗ್ ಆಗೋದು. ನಾರ್ಮಲ್ ಕೇಸಲ್ಲಿ ನಾನು ಹೇಳಿದೆ ಫಸ್ಟ್ 2 to 3 days ಬ್ಲೀಡಿಂಗ್ ಜಾಸ್ತಿನೇ ಇರುತ್ತೆ ಅಂತ. ಬಟ್ ಈ ಅಬ್ನಾರ್ಮಲಿಟೀಸ್ ಕೇಸಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪ್ರತಿ ಗಂಟೆಗೆ ಒಂದ್ಸಲ ಪ್ಯಾಡ್ ಚೇಂಜ್ ಮಾಡ್ತಾನೆ ಇರ್ಬೇಕಾಗತ್ತೆ, ಅಷ್ಟು ಬ್ಲೀಡಿಂಗ್ ಆಗೋದು. 1 ಗಂಟೆಗೆ ಒಂದ್ಸಲ ಈಗ ಹಾಕಿದ್ರೆ ಮತ್ತೆ 1 ಗಂಟೆ ಬಿಟ್ಟು ಮತ್ತೆ ಚೇಂಜ್ ಮಾಡ್ಬೇಕು, ಅಷ್ಟು ಬ್ಲೀಡಿಂಗ್ ಆಗ್ತಾ ಇದ್ರೆ ಇದು ಅಬ್ನಾರ್ಮಲಿಟಿ. ಸಿವಿಯರ್ ಪೇನ್ ಬರೋದು, ಸಿವಿಯರ್ ಸ್ಟೊಮಕ್ ಪೇನ್ ಬರೋದು, ಸಿವಿಯರ್ ಬ್ಯಾಕ್ ಪೇನ್ ಬರೋದು, ಹಿಂಗೆ ವರ್ಕ್ ಮಾಡಕ್ಕೆ ಆಗ್ತಾ ಇಲ್ಲ, ಓಡಾಡಕ್ಕೆ ಆಗ್ತಾ ಇಲ್ಲ, ಇಷ್ಟು ಸಿವಿಯರ್ ಪೇನ್ ಇದ್ರೆ ಇದು ಅಬ್ನಾರ್ಮಲ್. ಯೂಶಲಿ ನಾವು ಮಂತ್ಲಿ ಒನ್ಸ್ ಪೀರಿಯಡ್ಸ್ ಆಗ್ತೀವಿ.
ಈ ಅಬ್ನಾರ್ಮಲ್ ಕೇಸಲ್ಲಿ 2 to 3 ಮಂತ್ಸ್ ಆದ್ರೂ ನಾನು ಪೀರಿಯಡ್ಸೇ ಆಗ್ತಾ ಇಲ್ಲ, 6 ಮಂತ್ಸ್ ಒಂದ್ಸಲ ಆಗ್ತಾ ಇದ್ದೀನಿ, 3 ಮಂತ್ಸ್ ಒಂದ್ಸಲ ಆಗ್ತಾ ಇದ್ದೀನಿ, ಇಲ್ಲ 4 ಮಂತ್ಸ್ ಒಂದ್ಸಲ ಆಗ್ತಾ ಇದ್ದೀನಿ, ನಾನು 3 ಮಂತ್ಸ್ ಆಯ್ತು ಇವಾಗ ಪೀರಿಯಡ್ಸೇ ಆಗಿಲ್ಲ, ಇದೆಲ್ಲ ಅಬ್ನಾರ್ಮಲ್. ಬ್ಲೀಡಿಂಗ್ ಆಗ್ಬೇಕಿದ್ರೆ ಬ್ಲಡ್ ಕ್ಲಾಟ್ಸ್ ತರ ಬರ್ತಿದೆ ಅಂದ್ರೆ ದಪ್ಪ ದಪ್ಪ ಗೆಡ್ಡೆ ತರ ಬರ್ತಾ ಇದೆ ಅಂತಂದ್ರು ಅದು ಅಬ್ನಾರ್ಮಲ್. ಸೊ ಯಾರಿಗಾದ್ರೂ 10 to 15 ಡೇಸ್ ಆದ್ರೂ ಬ್ಲೀಡಿಂಗ್ ಆಗ್ತಾನೆ ಇದೆ, ಮಂತ್ಗೆ ನಾನು 2 ಸಲ ಪೀರಿಯಡ್ಸ್ ಆಗ್ತಾ ಇದ್ದೀನಿ, ತುಂಬಾ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ, ಯಾವಾಗೊಂದ್ಸಲ ಪ್ಯಾಡ್ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ, ಅಥವಾ ಸಿವಿಯರ್ ಪೇನ್ ಬರ್ತಾ ಇದೆ, ಸಿವಿಯರ್ ಸ್ಟಮಕ್ ಪೇನ್ ಬರ್ತಾ ಇದೆ, ಸಿವಿಯರ್ ಬ್ಯಾಕ್ ಪೇನ್ ಬರ್ತಾ ಇದೆ, ನಂಗೆ ವರ್ಕ್ ಮಾಡಕ್ ಆಗ್ತಾನೆ ಇಲ್ಲ ಅಂತಂದಾಗ, ಬ್ಲೀಡಿಂಗ್ ಆದಾಗ ತುಂಬಾ ದಪ್ಪ ದಪ್ಪ ಗಿಡ್ಡೆ ತರ ಬೀಳ್ತಾ ಇದೆ, ಮತ್ತೆ 2 to 3 ಮಂತ್ಸ್ ಆದ್ರೂ ನಾನು ಪೀರಿಯಡ್ಸ್ ಆಗ್ತಾನೆ ಇಲ್ಲ ಅಂತ ಯಾರಿಗಾರು ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಇದು ಯಾವುದು ನಾರ್ಮಲ್ ಸೈನ್ಸ್ ಅಲ್ಲ. ಸೊ ಈ ತರ ಕಂಡೀಷನ್ ಅಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಕಂಪಲ್ಸರಿ. ಅಲ್ಲಿ ಟ್ರೀಟ್ಮೆಂಟ್ ಇದ್ರೆ ಈಸಿ ಸೊಲ್ಯೂಷನ್ ಸಿಗತ್ತೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲೀನ್ ಆಗಿರೋ ಸ್ಯಾನಿಟರಿ ಪ್ಯಾಡ್ ಅಥವಾ ಕ್ಲಾತ್ ನ ಯೂಸ್ ಮಾಡಿ 4 to 6 hours ಒಂದ್ಸಲ ಅದನ್ನ ಚೇಂಜ್ ಮಾಡ್ಬೇಕು. ಆದಷ್ಟು ಬಿಸಿನೀರೇ ಕುಡಿಯಿರಿ, ರೆಸ್ಟ್ ತಗೊಳ್ಳಿ, ಲೈಟ್ ಫುಡ್ ನ ಯೂಸ್ ಮಾಡಿ, ಅದರಲ್ಲಿ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ಇರಲಿ, ಲೈಟ್ ವಾಕ್ ನ ಮಾಡಿ. ಪೀರಿಯಡ್ಸ್ ನ ಯಾರು ಅಶುದ್ಧ ಅಂತ ಫೀಲ್ ಮಾಡಬೇಡಿ, ಹೆಣ್ಮಕ್ಳಿಗೆ ಇದೊಂದು ನ್ಯಾಚುರಲ್ ಗಿಫ್ಟ್. ಓಕೆ ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಕ್ಕ ತಂಗಿ ಅಮ್ಮರಿಗೂ ಶೇರ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೀರಿಯಡ್ಸ್ ಬಗ್ಗೆ ಕಾಮನ್ ಕ್ವಶನ್ ನ ಡಿಸ್ಕಸ್ ಮಾಡ್ತೀನಿ. ನಿಮ್ಗೂ ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು ಆಲ್.